ಹಲೋ ಫ್ರೆಂಡ್ಸ್, ನವಪ್ರಮತಿ ಸಂಸ್ಥೆ ಅರ್ಪಿಸುವ ಜುಲೈ 25ರ ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಅ ಬಿಗ್ ಸ್ಟೆಪ್ ಟುವರ್ಡ್ಸ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ವೇರಿಯಸ್ ಸೆಕ್ಟರ್ಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅಡಿಯಲ್ಲಿ ಇದನ್ನ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ 2024-25ರ ಬಡ್ಜೆಟ್ನ ಕುರಿತಂತೆ ಮಾತನಾಡ್ತಾ ಇದ್ದು, ಇದು ಪ್ರೋಗ್ರೆಸಿವ್ ಪ್ರಪೋಸಲ್ ಅನ್ನ ತಿಳಿಸ್ತದೆ. ಸಾಕಷ್ಟು ಪ್ರಪೋಸಲ್ಸ್ ಗಳನ್ನ ನೀಡ್ತಾ ಇದೆ. ಸೆವೆರಲ್ ಕಮೆಂಡಬಲ್ ಇನಿಷಿಯೇಟಿವ್ಸ್ ಗಳು ನಮಗೆ ಕಾಣಸಿಗ್ತಾ ಇದೆ. ಭಾರತದ ಆರ್ಥಿಕತೆಯನ್ನ ಬೂಸ್ಟ್ ಮಾಡೋದಕ್ಕೆ ಮತ್ತು ಸೋಷಿಯಲ್ ಪ್ರೋಗ್ರೆಸ್ ಅನ್ನು ಅಡ್ವಾನ್ಸ್ ಮಾಡೋದಕ್ಕೆ ಅನ್ನುವಂತ ಒಂದು ಪಾಸಿಟಿವ್ ನೋಟ್ ನ ರೀತಿಯಲ್ಲಿ ಬಡ್ಜೆಟ್ಗೆ ಓರಿಯೆಂಟೆಡ್ ಆಗಿ ಇರುವಂತ ಒಂದು ಆರ್ಟಿಕಲ್ ಆಗುತ್ತೆ. ಪ್ರಯಾರಿಟೈಸ್ಡ್ ಏರಿಯಾಸ್ ಯಾವೆಲ್ಲ ಇದೆ ಬಡ್ಜೆಟ್ ನಲ್ಲಿ ಅಂತ ಅಂದ್ರೆ ಜಾಬ್ ಕ್ರಿಯೇಷನ್ ಮತ್ತು ಸ್ಕಿಲ್ಲಿಂಗಿಗೆ ಗಮನವನ್ನ ಹರಿಸಲಾಗಿದೆ. 1.48 ಲಕ್ಷ ಕೋಟಿಯಷ್ಟು ಜಾಬ್ ಕ್ರಿಯೇಷನ್ ಅನ್ನ ಮಾಡೋದಕ್ಕೆ ಅಂತ ಹೇಳಿ ಹಣವನ್ನ ಮೀಸಲಿಡ್ತಾ ಇರ್ತಕ್ಕಂಥದನ್ನ ತಿಳಿಸ್ತಾ ಇದ್ದಾರೆ. ಎಂಪ್ಲಾಯ್ಮೆಂಟ್ಗೆ, ಸ್ಕಿಲ್ಲಿಂಗಿಗೆ, ಸ್ಕಿಲ್ಡ್ ವರ್ಕ್ ಫೋರ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ಗೆ ಗಮನ ಹರಿಸಿದರೆ ಎನರ್ಜಿ ಕ್ಷೇತ್ರ ಅನ್ನುವಂಥದ್ದು 89,287 ಕೋಟಿ ರೂಪಾಯಿಗಳ ಬಡ್ಜೆಟ್ ಅನ್ನ ಪಡ್ಕೊಂಡಿದೆ. ಹೆಲ್ತ್ ಕೇರ್ ಇನಿಷಿಯೇಟಿವ್ಸ್ ಗಳಿಗೂ ಕೂಡ ಗಮನ ಹರಿಸಲಾಗಿದ್ದು, ಹೆಲ್ತ್ ಕೇರ್ ಆಕ್ಸೆಸ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ ಕಸ್ಟಮ್ಸ್ ಡ್ಯೂಟಿ ಎಕ್ಸೆಂಪ್ಷನ್ಸ್ ಗಳನ್ನ ಲೈಫ್ ಸೇವಿಂಗ್ ಕ್ಯಾನ್ಸರ್ ಮೆಡಿಕೇಶನ್ಸ್ ಗಳ ಮೇಲೆ ಹಾಕಿರೋದಾಗಿರಬಹುದು ಮತ್ತು ಅಡ್ವಾನ್ಸ್ಡ್ ಮೆಡಿಕಲ್ ಎಕ್ವಿಪ್ಮೆಂಟ್ ಮತ್ತು ಬೇರೆ ಕಾಂಪೊನೆಂಟ್ಸ್ ಮೇಲೆ ಕಸ್ಟಮ್ ಡ್ಯೂಟಿಯನ್ನ ಡಿಕ್ರೀಸ್ ಮಾಡಿರುವಂತದ್ದಾಗಬಹುದು ಅಥವಾ ಎಕ್ಸೆಂಪ್ಷನ್ಸ್ ಅನ್ನ ನೀಡಿರೋದಾಗಬಹುದು. ಇವೆಲ್ಲವೂ ಹೆಲ್ತ್ ಕೇರ್ನ ಸೆಕ್ಟರ್ ನಲ್ಲಿ ಬೆಟರ್ ಆದಂತ ಅಥವಾ ಪಾಸಿಟಿವ್ ಆದಂತ ನ್ಯೂಸ್ ಆಗುತ್ತೆ. ಇನ್ನು ಟೆಕ್ನಾಲಜಿ ಅಂಡ್ ಇನೋವೇಷನ್ ಅಂತ ಬಂದಾಗ 9 ಪ್ರಯಾರಿಟೀಸ್ ಗಳ ಒಂದು ಫ್ರೇಮ್ ವರ್ಕ್ ಅನ್ನ ತಂದಿದ್ದಾರೆ. ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಲೆವರೇಜ್ ಮಾಡೋದಕ್ಕೆ ಮತ್ತು ಗವರ್ಮೆಂಟ್ ಅಂಡ್ ಪ್ರೈವೇಟ್ ಸೆಕ್ಟರ್ ನಡುವೆ ಒಂದು ಕೊಲಾಬ್ರೇಷನ್ ಅನ್ನ ಫೋಸ್ಟರ್ ಮಾಡೋದಕ್ಕೆ ಅಂತ ಹೇಳಿ, ಸೋ ದಟ್ ಗ್ರೋತ್ ಅಂಡ್ ಇನೋವೇಷನ್ ಅನ್ನ ಪ್ರಮೋಟ್ ಮಾಡುವಂಥದ್ದು. 1 ಲಕ್ಷ ಕೋಟಿಯಷ್ಟನ್ನ ಇದಕ್ಕಾಗಿ ಮೀಸಲಿಟ್ಟು 50 ವರ್ಷಗಳ ಕಾಲ ಇಂಟ್ರೆಸ್ಟ್ ಫ್ರೀ ಲೋನ್ ಆಗಿ 1 ಲಕ್ಷ ಕೋಟಿ ರೂಪಾಯಿಗಳನ್ನ ಸ್ಪೆಸಿಫಿಕ್ ಆಗಿ ರಿಸರ್ಚ್ ಅಂಡ್ ಇನೋವೇಷನ್ಗೆ ಅಂತ ಹೇಳಿ ಅಲೋಕೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಆಕ್ಸೆಸಿಬಿಲಿಟಿ ಮತ್ತು ಅಫೋರ್ಡಬಿಲಿಟಿಯ ಬಗ್ಗೆ ಈ ಬಡ್ಜೆಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಕಸ್ಟಮ್ ಡ್ಯೂಟಿ ಎಕ್ಸೆಂಪ್ಷನ್ಸ್ ಗಳನ್ನ ಡ್ರಗ್ಸ್ ನ ಮೇಲೆ ಮಾಡೋ ಮುಖಾಂತರವಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಗಳನ್ನ ಒಂದ್ ರೀತಿ ಆಕ್ಸೆಸಿಬಲ್ ಆಗಿ ಮಾಡೋದಕ್ಕೆ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಮೆಡಿಕಲ್ ಎಕ್ವಿಪ್ಮೆಂಟ್ ನ ಉದಾಹರಣೆಗೆ ಎಕ್ಸ್ರೇ ಟ್ಯೂಬಿನ ಕಸ್ಟಮ್ ಡ್ಯೂಟಿಯನ್ನ ವೇವ್ ಆಫ್ ಮಾಡೋ ಮುಖಾಂತರವಾಗಿ, ಡಿಜಿಟಲ್ ಡಿಟೆಕ್ಟರ್ಸ್ ಗಳ ಮೇಲಿರುವಂತಹ ಕಸ್ಟಮ್ ಡ್ಯೂಟೀಸ್ ಅನ್ನ ವೇವ್ ಆಫ್ ಮಾಡೋ ಮುಖಾಂತರ ಕ್ರೂಷಿಯಲ್ ಆಗುವಂತ ಒಂದು ಅಡ್ವಾನ್ಸ್ಡ್ ಮೆಡಿಕಲ್ ಟೆಕ್ನಾಲಜೀಸ್ ಗಳಿಗೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದಾಗಬಹುದು. ಡೊಮೆಸ್ಟಿಕ್ ಕೆಪಾಸಿಟಿ ಒಟ್ಟಿಗೆ ಅಲೈನ್ಮೆಂಟ್ ಅನ್ನ ನಾವು ಇವತ್ತಿನ ಬಡ್ಜೆಟ್ ನಲ್ಲಿ ಕಾಣಬಹುದು. ಅಂದ್ರೆ ಡೊಮೆಸ್ಟಿಕ್ ಕೆಪಾಸಿಟಿ ಅಂಡರ್ ಫೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಗ್ರಾಮ್ ಏನಿರುತ್ತೆ, ಇದರೊಟ್ಟಿಗೆ ಕಸ್ಟಮ್ ಡ್ಯೂಟೀಸ್ ಅಲೈನ್ ಆಗುವಂತೆ ಬಡ್ಜೆಟ್ ಎಂಫಸೈಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಬಡ್ಜೆಟ್ ನ ಇನ್ಕ್ಲೂಸಿವಿಟಿ ಮತ್ತೆ ಫಿಸಿಕಲ್ ಪ್ರುಡೆನ್ಸ್ ನ ಬಗ್ಗೆ ಮಾತನಾಡೋದಾದ್ರೆ, ವುಮೆನ್ಸ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಹೆಚ್ಚಾಗೋದ್ರ ಕಡೆ ಗಮನ ಹರಿಸೋದಕ್ಕೆ ಬಡ್ಜೆಟ್ ಅನ್ನುವಂಥದ್ದು ವುಮೆನ್ಸ್ ಪಾರ್ಟಿಸಿಪೇಷನ್ ಅನ್ನ ಬೂಸ್ಟ್ ಮಾಡಬೇಕು ಎಕಾನಮಿಯಲ್ಲಿ. ಟಾರ್ಗೆಟೆಡ್ ಇನಿಷಿಯೇಟಿವ್ಸ್ ಗಳನ್ನ ವುಮೆನ್ ಗಳಿಗೆ, ಅದರಲ್ಲೂ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಸ್ ಗಳನ್ನ ಮಾಡೋ ಮುಖಾಂತರ, ಕ್ರೀಶಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋ ಮುಖಾಂತರವಾಗಿ, ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಗಳನ್ನ ವುಮೆನ್ಗೆ ಅಂತ ಹೇಳಿ ನೀಡೋ ಮುಖಾಂತರವಾಗಿ ಒಟ್ಟಾರೆಯಾಗಿ ವುಮೆನ್ ಎಂಪ್ಲಾಯ್ಮೆಂಟ್ ಅನ್ನ ಹೆಚ್ಚು ಮಾಡೋ ಮುಖಾಂತರ ಅನ್ಎಂಪ್ಲಾಯ್ಮೆಂಟ್ ಅನ್ನ ಕಡಿಮೆ ಮಾಡಬಹುದು. ವುಮೆನ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಅನ್ನ ಹೆಚ್ಚುಗೊಳಿಸೋ ಕಡೆ ಗಮನವನ್ನ ಹರಿಸಿದ್ದಾರೆ. ಒಂದು ಮೆಕೆನ್ಸಿ ತಂದಿರುವಂತ ಒಂದು ರಿಪೋರ್ಟ್ ನ ಪ್ರಕಾರ ಭಾರತ 2025ರ ಒಂದು ಜಿಡಿಪಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು $4.83 ಟ್ರಿಲಿಯನ್ ಗಳಷ್ಟಕ್ಕೆ. ಬೈ 16 to 60% ನಷ್ಟು ಹೆಚ್ಚು ಹೇಗ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ವುಮೆನ್ ಅನ್ನುವಂಥವ್ರು ಹೆಚ್ಚು ಎಕಾನಮಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಆಸ್ ಈಕ್ವಲ್ ಟು ಮೆನ್. ಈ ರೀತಿ ನಾವು ವುಮೆನ್ ಅನ್ನ ಪುಷ್ ಮಾಡೋ ಮುಖಾಂತರವಾಗಿ ನಾವು ಹೆಚ್ಚಿನ ಮಟ್ಟಿಗೆ ಒಂದು ಜಿಡಿಪಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಮೆಕೆನ್ಸಿ ತನ್ನ ರಿಪೋರ್ಟ್ ನಲ್ಲಿ ತಿಳಿಸುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನ ವಿಚಾರದಲ್ಲಿ ನೋಡಿದಾಗ ಕೇವಲ 0.7% ಆಫ್ ಜಿಡಿಪಿಯನ್ನ ಮಾತ್ರ ನಾವಿಲ್ಲಿ ರಿಸರ್ಚ್ಗೆ ಅಂತ ಹೇಳಿ ಮೀಸಲಿಟ್ಟಿರ್ತಕ್ಕಂಥದ್ದು. ಬಡ್ಜೆಟ್ ಪ್ರೈವೇಟ್ ಸೆಕ್ಟರ್ ಕೊಲಾಬರೇಷನ್ ಅನ್ನ ಎನ್ಕರೇಜ್ ಮಾಡೋದನ್ನ ಕಾಣಬಹುದು. R&D ವಿಚಾರದಲ್ಲಿ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಅನ್ನ ಎನ್ಶೂರ್ ಮಾಡೋದಕ್ಕೆ ಇದು ಸಹಾಯಕಾರಿ ಆಗುತ್ತೆ. ಹಾಗೆ PPP ಮಾಡೆಲ್ ಅನ್ನ ನಾವು ಬಡ್ಜೆಟ್ ಪ್ರಮೋಟ್ ಮಾಡ್ತಿರೋದನ್ನ ನೋಡಬಹುದು. ಹೆಲ್ತ್ ಕೇರ್ ಡೆಲಿವರಿಯಲ್ಲಿ ಆಗ್ಬಹುದು, ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಆಗ್ಬಹುದು. ಇವೆಲ್ಲದರ ಮುಖಾಂತರವಾಗಿ ಒಂದು ಇನ್ಕ್ಲೂಸಿವಿಟಿ ಮತ್ತು ಕೊಲಾಬ್ರೇಷನ್ ಅನ್ನ ನಾವು ಎಕನಾಮಿಕ್ ಅಂಡ್ ಸೋಷಿಯಲ್ ಗೋಲ್ಸ್ ಗಳನ್ನ ಅಚೀವ್ ಮಾಡೋದ್ರಲ್ಲಿ ಕಾಣಬಹುದಾಗಿದೆ ಸರ್ಕಾರ ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳ ನಡುವೆ. ಒಟ್ಟಾರೆಯಾಗಿ ಗವರ್ಮೆಂಟ್ ಅನ್ನುವಂಥದ್ದು ಸ್ಕಿಲ್ಲಿಂಗಿನ ಸ್ಕೋಪ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಹೆಚ್ಚು ಪ್ರೋಗ್ರಾಮ್ಸ್ ಗಳನ್ನ ವೈಡರ್ ರೇಂಜ್ ಆಫ್ ಸೆಕ್ಟರ್ಸ್ ಗಳಿಗೆ ಸಂಬಂಧಪಟ್ಟಂತ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಕವರ್ ಮಾಡ್ಕೊಳ್ಬೇಕು. ಸ್ಕಿಲ್ ಲೆವೆಲ್ಸ್ ಅನ್ನುವಂಥವು ವರ್ಕ್ ಫೋರ್ಸ್ಗೆ ಅವಶ್ಯಕವಿರುವಂತೆ ಸ್ಕಿಲ್ಲಿಂಗಿನ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಆಗಬೇಕು.
ಹಾಗೇನೆ ಇವತ್ತಿನ ಸರ್ವಿಸ್ ಓರಿಯೆಂಟೆಡ್ ಎಕಾನಮಿಯ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನು ಪೂರೈಸುವಂತ ಒಂದು ಕೌಶಲ್ಯವನ್ನ ನಾವು ನೀಡಬೇಕು ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನ ಆಶಯ ಆಗ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಐಸಿಎಂಆರ್ ರೆಡಿ ಟು ಟ್ರಾನ್ಸ್ಫರ್ ಟೆಕ್ನಾಲಜಿ ಆಫ್ ಅ ಬ್ರೇಕ್ ಥ್ರೂ ಟಿಬಿ ಡಿಟೆಕ್ಷನ್ ಸಿಸ್ಟಮ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ, ಇಂಡಿಜಿನಸ್ ಟೆಕ್ನಾಲಜಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ಸ್ ಇನ್ ಸೈನ್ಸ್ ಅಂಡ್ ಟೆಕ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಐಸಿಎಂಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚಿನ ರೀಜನಲ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಫಾರ್ ನಾರ್ತ್ ಈಸ್ಟ್ ಏನಿದೆ, ಇದು ವರ್ಲ್ಡ್ಸ್ ಚೀಪೆಸ್ಟ್ ಕ್ರಿಸ್ಪಾರ್ ಕ್ಯಾಸ್ ಬೇಸ್ಡ್ ಟಿಬಿ ಟೆಸ್ಟಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು. ಇದು ಟಿಬಿ ಡಿಟೆಕ್ಷನ್ ಸಿಸ್ಟಮ್ ನಲ್ಲಿ ಒಂದು ಬ್ರೇಕ್ ಥ್ರೂ ಅನ್ನ ನೀಡುವಂತ ಒಂದು ಹೊಸ ಟೆಕ್ನಾಲಜಿಯನ್ನ ರೆಡಿ ಮಾಡಿರೋದನ್ನ ಇಲ್ಲಿ ನಾವು ಕಾಣಬಹುದಾಗತ್ತೆ. ಕ್ರಿಸ್ಪಾರ್ ಕ್ಯಾಸ್9 ಟೆಕ್ನಾಲಜಿ ಅನ್ನುವಂಥದ್ದು, ಕ್ರಿಸ್ಪಾರ್ ಕ್ಯಾಸ್9 ಅನ್ನುವಂಥದ್ದು ಅಂದ್ರೆ ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಂಡ್ರೋಮಿಕ್ ರಿಪೀಟ್ಸ್ ಅಂಡ್ ಕ್ರಿಸ್ಪಾರ್ ಅನ್ನುವಂಥದ್ದು ಪ್ರೋಟೀನ್ 9 ನೊಟ್ಟಿಗೆ ಅಸೋಸಿಯೇಟ್ ಆಗಿರೋದನ್ನ ಕಾಣಬಹುದು. ಕ್ರಿಸ್ಪಾರ್ ಅಸೋಸಿಯೇಟೆಡ್ ಪ್ರೋಟೀನ್ 9 ಇದೆಲ್ಲವನ್ನ ನಾವು ಕ್ರಿಸ್ಪಾರ್ ಕ್ಯಾಸ್9 ಅಂತ ಹೇಳಿ ಕರಿತೇವೆ. ಇದೊಂದು ಟೆಕ್ನಾಲಜಿ ಆಗಿದ್ದು ಜೆನೆಟಿಸಿಸ್ಟ್ ಮತ್ತು ರಿಸರ್ಚರ್ಸ್ ಗಳನ್ನ ಇದು ಅಲೋ ಮಾಡುತ್ತೆ ಜೀನೋಮಿನ ಪಾರ್ಟ್ಸ್ ಗಳನ್ನ ಎಡಿಟ್ ಮಾಡಿ ಡಿಎನ್ಎ ಸೀಕ್ವೆನ್ಸಿನ ಸೆಕ್ಷನ್ಸ್ ಗಳನ್ನ ಆಲ್ಟರ್ ಮಾಡೋ ಮುಖಾಂತರವಾಗಿ ಇಲ್ಲಿ ಕಾರ್ಯ ಆಗುತ್ತೆ. ಇಮ್ಯಾನ್ಯುಯೆಲ್ಲೆ ಚಾರ್ಪಿಂಟರ್ ಮತ್ತು ಜೆನಿಫರ್ ಡೌಡ್ನಾ ಇವರಿಬ್ರು ಕೂಡ ಈ ಕ್ರಿಸ್ಪಾರ್ ಕ್ಯಾಸ್9 ಟೆಕ್ನಾಲಜಿಯ ಮೇಲೆ ವರ್ಕ್ ಮಾಡಿ ಮಾಲಿಕ್ಯುಲರ್ ಸಿಸರ್ಸ್ ಅಂತ ಹೇಳಿ ವರ್ಕ್ ಆನ್ ಕ್ರಿಸ್ಪಾರ್ ಕ್ಯಾಸ್9 ಅನ್ನುವಂಥದ್ರನ್ನ ಮಾಲಿಕ್ಯುಲರ್ ಸಿಸರ್ಸ್ ಅನ್ನುವಂಥ ಹೆಸರಿನಲ್ಲಿ ಮಾಡಿದಂಥದ್ದು. ಇವರಿಗೆ ಈ ಒಂದು ಕಾರ್ಯವನ್ನ ಮಾಡಿರೋದಕ್ಕೆ 2020ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಕೂಡ ಕೆಮಿಸ್ಟ್ರಿಯಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಕ್ರಿಸ್ಪಾರ್ ಟೆಕ್ನಾಲಜಿಗೆ ಸಂಬಂಧಿಸಿದಂತ ವರ್ಕ್ ಅನ್ನು ಮಾಡಿರುವಂಥದ್ದು ಮಾಲಿಕ್ಯುಲರ್ ಸಿಸರ್ಸ್ ಅಂತ ಹೇಳಿ. ಕ್ಯಾಸ್9 ಅನ್ನುವಂಥದ್ದು ಒಂದು ಎನ್ಸೈಮ್ ಆಗಿದ್ದು ಇದು ಒಂದು ರೀತಿಯ ಮಾಲಿಕ್ಯುಲರ್ ಸಿಸರ್ಸ್ ಪೇರ್ ಆಗಿ ಇದು ಕಾರ್ಯ ಮಾಡುತ್ತೆ. ಇದು ಡಿಎನ್ಎ ಸ್ಟ್ಯಾಂಡ್ ಅನ್ನ ಕಟ್ ಮಾಡೋದಕ್ಕೆ ಸ್ಪೆಸಿಫಿಕ್ ಲೊಕೇಶನ್ ಅಲ್ಲಿ ಕಟ್ ಮಾಡೋದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ. ಹಾಗಾಗಿ ರಿಮೂವಲ್, ಅಡಿಷನ್ ಅಥವಾ ಆಲ್ಟ್ರೇಷನ್ ಆಫ್ ಡಿಎನ್ಎ ಅನ್ನುವಂಥದ್ದು ಒಂದು ಸ್ಪೆಸಿಫಿಕ್ ಲೊಕೇಶನ್ ಅಲ್ಲಿ ಆಗೋದಕ್ಕೆ ಕ್ಯಾಸ್9 ಅನ್ನುವಂಥ ಎನ್ಸೈಮ್ ಅನ್ನುವಂಥದ್ದು ನಮಗೆ ಹೆಲ್ಪ್ ಮಾಡುತ್ತೆ. ಒಂದು ರೀತಿಯ ಮಾಲಿಕ್ಯುಲರ್ ಸಿಸರ್ಸ್ ನ ರೀತಿಯಲ್ಲಿ ಕ್ಯಾಸ್9 ಅನ್ನುವಂಥದ್ದು ನಮಗೆ ಹೆಲ್ಪ್ ಮಾಡುವಂತ ಒಂದು ಎನ್ಸೈಮ್ ಆಗುತ್ತೆ. ಇನ್ನ ಗೈಡ್ RNA ಅಥವಾ gRNA ಅನ್ನುವಂಥದ್ದು ಇಟ್ಸ್ ಅ ಪೀಸ್ ಆಫ್ RNA ಆಗಿದ್ದು ಹುಡುಕಿ ಒಂದು ಸೀಕ್ವೆನ್ಸ್ ಆಫ್ ಡಿಎನ್ಎ, ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ಡಿಎನ್ಎ ಅನ್ನ ಹುಡುಕಿ ಅದನ್ನ ಬೈಂಡ್ ಮಾಡೋದಕ್ಕೆ ತನ್ನ ಕೋಡ್ ನೊಟ್ಟಿಗೆ ಮ್ಯಾಚ್ ಆಗುವಂತೆ ಯಾವ ಡಿಎನ್ಎ ಅನ್ನುವಂಥದ್ದು ಆ ಸೀಕ್ವೆನ್ಸ್ ನ ಕೋಡ್ ನೊಟ್ಟಿಗೆ ಮ್ಯಾಚ್ ಆಗುತ್ತೋ ಅಂಥದ್ದನ್ನ ಹುಡುಕಿ ಬೈಂಡ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಗೈಡ್ RNA gRNA ಅನ್ನುವಂಥ ಪೀಸ್ ಆಫ್ RNA ಅನ್ನುವಂಥದ್ದು ಡಿಸೈನ್ ಆಗಿರ್ತಕ್ಕಂಥದ್ದು. gRNA ಅನ್ನೋದು ಕ್ಯಾಸ್9 ಎನ್ಸೈಮ್ ಅನ್ನ ಗೈಡ್ ಮಾಡುತ್ತೆ ಎಕ್ಸಾಕ್ಟ್ ಸ್ಪಾಟ್ ಅನ್ನ ಜೀನೋಮ್ ನಲ್ಲಿ ಹುಡುಕಿ ಎಡಿಟ್ ಮಾಡೋದಕ್ಕೆ ಅನ್ನೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದಿಷ್ಟು ಕ್ರಿಸ್ಪಾರ್ ಕ್ಯಾಸ್9 ಟೆಕ್ನಾಲಜಿ ಮತ್ತು gRNA ಬಗ್ಗೆ ಮಾಹಿತಿಯಾಗಿತ್ತು. ಇದನ್ನ ನಾವು ಜೀನ್ ಎಡಿಟಿಂಗಿಗೆ ಅಂತ ಹೇಳಿ ಬಳಸಬಹುದು. ಜೆನೆಟಿಕ್ ಡಿಸಾರ್ಡರ್ಸ್ ಗಳನ್ನ ಕರೆಕ್ಟ್ ಮಾಡೋದಕ್ಕೆ ಜೀನ್ ಎಡಿಟಿಂಗಿಗಾಗಿ ನಾವು ಈ ಟೆಕ್ನಾಲಜಿಯನ್ನ ಬಳಸ್ಕೊಳ್ಬಹುದಾಗುತ್ತೆ. ಹಾಗೇನೆ ಟಾರ್ಗೆಟೆಡ್ ಕ್ಯಾನ್ಸರ್ ಥೆರಪೀಸ್ ಗಳನ್ನ ಈ ಟೆಕ್ನಾಲಜಿಯನ್ನ ಬಳಸಿ ನಾವು ಸ್ಪೆಸಿಫೈಡ್ ಆದಂತ ಜಾಗದಲ್ಲಿ ಟಾರ್ಗೆಟೆಡ್ ಥೆರಪೀಸ್ ಗಳನ್ನ ಮಾಡಬಹುದು. ಹಾಗೆ ಇನ್ಫೆಕ್ಷಿಯಸ್ ಡಿಸೀಸಸ್ಗೆ ಡಯಾಗ್ನಾಸ್ಟಿಕ್ಸ್ ಅನ್ನ ಎನ್ಹಾನ್ಸ್ ಮಾಡಬಹುದು. ಹಾಗೆ ಪರ್ಸನಲೈಸ್ಡ್ ಮೆಡಿಸಿನ್ ಅಪ್ರೋಚಸ್ ಗಳನ್ನ ಕೂಡ ಇದು ಕ್ರಿಯೇಟ್ ಮಾಡಬಹುದಾಗುತ್ತೆ. ಇನ್ನ ಹೊಸ ಟಿಬಿ ಡಿಟೆಕ್ಷನ್ ಸಿಸ್ಟಮ್ ನ ಬಗ್ಗೆ ಮಾತನಾಡುವುದಾದ್ರೆ ಈ ಸಿಸ್ಟಮ್ ಅನ್ನುವಂಥದ್ದು ಟಿಬಿ ಬ್ಯಾಕ್ಟೀರಿಯಾವನ್ನ ಅದರ ಒಂದು ಡಿಎನ್ಎ ಯನ್ನ ಯೂಸ್ ಮಾಡೋ ಮುಖಾಂತರ ಪೇಷಂಟ್ ಸಲೈವವನ್ನ ತಗೊಂಡು ಅಲ್ಲಿನ ಡಿಎನ್ಎ ಇಂದ ಟಿಬಿ ಬ್ಯಾಕ್ಟೀರಿಯಾವನ್ನ ಡಿಟೆಕ್ಟ್ ಮಾಡುವಂಥದ್ದು, ಅದು ಕೂಡ ಲೋ ಕಾಸ್ಟ್ ನಲ್ಲೇ ಆಗುವಂತ ಒಂದು ಹೊಸದಾದಂತ ವ್ಯವಸ್ಥೆ ಇದಾಗಿರ್ತಕ್ಕಂಥದ್ದು. ಟಿಬಿಯನ್ನ ಉಂಟು ಮಾಡುವಂತ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಏನಿದೆ, ಈ ಬ್ಯಾಕ್ಟೀರಿಯಾಗೆ ಇರುವಂತ ಒಂದು ಯುನಿಕ್ ಆದಂತ ಡಿಎನ್ಎ ಸೀಕ್ವೆನ್ಸ್ ಅನ್ನ ಸ್ಪೆಸಿಫಿಕ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ನಮ್ಗೆ ಈ ರೀತಿಯ ಒಂದು ವ್ಯವಸ್ಥೆ ಹೆಲ್ಪ್ ಆಗುತ್ತೆ. ಅದು ಕೂಡ ಎಷ್ಟರ ಮಟ್ಟಿಗೆ ಅಂದ್ರೆ ಈ ಹೊಸದಾಗಿ ಬಂದಿರತಕ್ಕಂತ ಟಿಬಿ ಡಿಟೆಕ್ಷನ್ ಸಿಸ್ಟಮ್ ಅನ್ನುವಂಥದ್ದು 2 ಗಂಟೆಯ ಒಳಗಾಗಿ 1,500 ಸ್ಯಾಂಪಲ್ಸ್ ಗಳನ್ನ ಸೈಮಲ್ಟೇನಿಯಸ್ ಆಗಿ ಇದು ಅದರ ಒಂದು ಪ್ರಿಲಿಮಿನರಿ ಸ್ಟೇಜಸ್ ಆಫ್ ದಿ ಐಡೆಂಟಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾವನ್ನು ಮಾಡಬಲ್ಲದಾಗಿದೆ. ಈ ಟೆಕ್ನಾಲಜಿ ಅನ್ನೋದು ಸಾಕಷ್ಟು ಸಿಂಪಲ್ ಆಗಿ ಇದ್ದು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಗಳಲ್ಲಿ ಅಂದ್ರೆ PHCs ಗಳಲ್ಲಿ ಕೂಡ ನಾವು ಇದನ್ನ ಬಳಸಬಹುದಾಗಿದೆ. ಈ ಮೂಲಕ ನಮಗೆ ಟಿಬಿಯನ್ನ ವೈಡ್ ಸ್ಪ್ರೆಡ್ ಆಗಿ ಏನ್ ಭಾರತದಲ್ಲಿ ಇದೆ ಇದನ್ನ ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಭಾರತದಲ್ಲಿನ ಟಿಬಿ ಸಿಚುಯೇಷನ್ ಅನ್ನ ನೋಡಿದ್ರೆ ಪ್ರತಿ ವರ್ಷವೂ ಕೂಡ 4.8 ಲ್ಯಾಕ್ನಷ್ಟು ಮಂದಿ 4.8 ಲಕ್ಷದಷ್ಟು ಮಂದಿ ಟಿಬಿಯಿಂದನೇ ಸಾವಿಗುಂಟಾಗ್ತಾ ಇದ್ದಾರೆ. ದಿನಕ್ಕೆ 1400 ಟಿಬಿ ಪೇಷಂಟ್ಸ್ ಗಳ ಸಾವನ್ನ ಇವತ್ತು ಭಾರತ ಕಾಣ್ತಾ ಇದೆ.
ಇಂಡಿಯಾ ಮೋರ್ ದೆನ್ ಅ ಮಿಲಿಯನ್ ಮಿಸ್ಸಿಂಗ್ TB ಕೇಸಸ್ ಅನ್ನ ಈಚ್ ಇಯರ್ ಇಟ್ ಇಸ್ ಗೋಯಿಂಗ್ ಅನ್ನುವಂಥದ್ದು. ಹಾಗಾಗಿ ಇವು ಅನ್ಡಯಾಗ್ನೈಸ್ ಆಗ್ತಾ ಇದಾವೆ ಮತ್ತು ಇವನ್ನ ಇನ್ಅಡಿಕ್ವೇಟ್ ಆಗಿ ಡಯಾಗ್ನೋಸ್ ಮಾಡುವಂಥದ್ದನ್ನ ಕೂಡ ಕಾಣಬಹುದಾಗತ್ತೆ. ಮತ್ತು ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೂಡ ಕೆಲವು TB ಕೇಸಸ್ಗಳು ಟ್ರೀಟ್ ಆಗ್ತಾ ಇರ್ತಕ್ಕಂಥದ್ದು. ಇಂಥ ಸಮಸ್ಯೆಗಳಿರುವಾಗ ಇಂಥ ಒಂದು TB ಡಿಟೆಕ್ಷನ್ ಸಿಸ್ಟಮ್ ಅನ್ನುವಂಥದ್ದು ಲೋ ಕಾಸ್ಟ್ ನಲ್ಲಿ ಡಿಟೆಕ್ಟ್ ಮಾಡುವಂತ ಹೊಸದಾದಂತ ಒಂದು ಬ್ರೇಕ್ ಥ್ರೂ ಸಿಕ್ಕಿರ್ತಕ್ಕಂಥದ್ದು ನಮಗೆ ಒಂದು ಪಾಸಿಟಿವ್ ಆದಂತ ವಿಚಾರ ಆಗುತ್ತೆ. TB ಎಲಿಮಿನೇಷನ್ ಬಗ್ಗೆ ಭಾರತದ ಒಂದು ಗುರಿಗಳನ್ನ ನಾವು ನೋಡ್ತಾ ಹೋದ್ರೆ ಪ್ರಧಾನ ಮಂತ್ರಿ TB ಮುಕ್ತ ಭಾರತ್ ಅಭಿಯಾನ್ ಅನ್ನುವಂಥದ್ದು 2025ರ ಕೊನೆಯ ಒಳಗಾಗಿ TB ಇಂದ ಮುಕ್ತಗೊಳಿಸಬೇಕು ಭಾರತವನ್ನ ಅನ್ನುವಂತ ಒಂದು ಗುರಿಯನ್ನ ಹೊಂದಿರತಕ್ಕಂಥದ್ದು. 5 years ahead of the sustainable development goals ಅಂದ್ರೆ SDGs ಗಳ ಪ್ರಕಾರ 2030ಕ್ಕೆ ಆ ಗುರಿಗಳನ್ನ ರೀಚ್ ಆಗೋದಾದ್ರೆ 2025ಕ್ಕೆ ನಾವು TBಯನ್ನ ಎಲಿಮಿನೇಟ್ ಮಾಡುವಂತ ಒಂದು ಗುರಿಯನ್ನ ಹೊಂದಿದೆ, ಅಂದ್ರೆ ಎಂಡ್ ಮಾಡುವಂತದನ್ನ. ಹಾಗೆ ನಿಕ್ಷಯ್ ಪೋಷಣ್ ಯೋಜನಾ ಅಂತ ಹೇಳಿ 2018ರಲ್ಲಿ ಇದು ಲಾಂಚ್ ಆಯ್ತು. ಒಂದು ನ್ಯೂಟ್ರಿಷನಲ್ ಸಪೋರ್ಟ್ ಅನ್ನ TB ಪೇಷಂಟ್ಸ್ ಗಳಿಗೆ ಇದು ನೀಡುತ್ತೆ. ಈ ಯೋಜನೆಯ ಅಡಿಯಲ್ಲಿ TB ಪೇಷಂಟ್ಸ್ಗಳು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ DBTF 500 ಪರ್ ಮಂತ್ ಫುಡ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ನೇರ ಖಾತೆಗೆ ವರ್ಗಾವಣೆಯನ್ನ ಪಡ್ಕೊಳ್ತಾರೆ. 500 ರೂಪಾಯಿಗಳನ್ನ ಅವರ ಫುಡ್ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ನಿಕ್ಷಯ್ ಪೋಷಣ್ ಯೋಜನೆಯ ಅಡಿಯಲ್ಲಿ 2018ರಲ್ಲಿ ಈ ಯೋಜನೆ ಬಂದಂತದ್ದು. ಮುಂದಿನ ಆರ್ಟಿಕಲ್, ರೈಟ್ ಟು ಶೆಲ್ಟರ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿರುವ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ನಲ್ಲಿ ಇದರ ಬಗ್ಗೆ ನೇರವಾದ ಪ್ರಶ್ನೆಯನ್ನ ಕೇಳಬಹುದು. ಯಾವೆಲ್ಲವೂ ಫಂಡಮೆಂಟಲ್ ರೈಟ್ಸ್ ಅನ್ನುವಂಥದ್ದಾಗಬಹುದು, ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಿಸಿದಂತ ಪ್ರಶ್ನೆ ಆಗಬಹುದು, ರೈಟ್ ಟು ಶೆಲ್ಟರ್ ಅನ್ನೋದು ಫಂಡಮೆಂಟಲ್ ರೈಟೋ ಅಲ್ವೋ ಅನ್ನುವಂಥ ಒಂದು ಹೇಳಿಕೆ ಆಗಬಹುದು, ಪ್ರಿಲಿಮ್ಸ್ ನಲ್ಲಿ ಬರಬಹುದಾಗಿರುತ್ತೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಪೊಲಿಟಿ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ 2023ರ ಜಾನ್ವರಿಯ ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನ ಮಾಡಿಫೈ ಮಾಡಬೇಕು ಅಂತ ಹೇಳಿ ರೈಲ್ವೇಸ್ ಅನ್ನುವಂಥದ್ದು ಒಂದು ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ನಡೀತಿರುವಂತಹ ಹಿಯರಿಂಗ್ ನ ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ ತಿಳಿಸಿದೆ ರೈಟ್ ಟು ಶೆಲ್ಟರ್ ಅನ್ನುವಂಥದ್ದು ಒಂದು ಮೂಲಭೂತ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗೂ ಇರುವಂತದ್ದು ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈ ಆರ್ಡರ್ ಅನ್ನುವಂಥದ್ದು ಉತ್ತರಾಖಂಡಿನ ಹೈಕೋರ್ಟಿನ ಡೈರೆಕ್ಷನ್ ಈ ಹಿಂದೆ ಏನಿತ್ತು, ಯಾರೆಲ್ಲರೂ ಕೂಡ ಆ ಒಂದು ರೈಲ್ವೆ ಲೈನಿನ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ಏನ್ ನಡೀತಾ ಇದೆ ಅದಕ್ಕೆ ಹತ್ತಿರದಲ್ಲಿ ಇರ್ತಕ್ಕಂಥ ಫ್ಯಾಮಿಲೀಸ್ಗಳೇನಿದಾವೆ, ಈ ಫ್ಯಾಮಿಲೀಸ್ಗಳನ್ನ ಆ ರೈಲ್ವೆ ಪ್ರಾಜೆಕ್ಟಿನ ಒಂದು ಅವಶ್ಯಕತೆಗಾಗಿ ಅವರನ್ನ ಎವಿಕ್ಟ್ ಮಾಡುವಂತದ್ದಾಗ್ತಾ ಇತ್ತು. 1 ವಾರದ ಒಳಗಾಗಿ ಅವರನ್ನ ಎವಿಕ್ಟ್ ಮಾಡಬೇಕು ಅಂತ ಹೇಳಿ ಉತ್ತರಾಖಂಡಿನ ಹೈಕೋರ್ಟ್ ಡೈರೆಕ್ಷನ್ ಅನ್ನ ನೀಡಿತ್ತು. ಅದನ್ನ ಸ್ಟೇ ಮಾಡ್ತಾ ಇದೆ ಸದ್ಯಕ್ಕೆ ಈ ಆದೇಶ ಅನ್ನುವಂಥದ್ದು. ಅದು ಕೂಡ ಪ್ಯಾರಾಮಿಲಿಟರಿ ಫೋರ್ಸಸ್ ಅನ್ನ ಬಳಸಿ ಇವರನ್ನ ವೆಕೇಟ್ ಮಾಡಿಸುವಂತದ್ದಿತ್ತು, ಆದ್ರೆ ಅದನ್ನ ಸ್ಟೇ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದೆ. ಈ ಅಪ್ಲಿಕೇಶನ್ ಅನ್ನುವಂಥದ್ದು ಗೌಲಾ ನದಿಯ ಒಂದು ಫ್ಲಡ್ ಆಗಿರೋದ್ರ ಮೇಲೆ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಗೌಲಾ ರಿವರ್ ಫ್ಲಡ್ ಅನ್ನುವಂಥದ್ದು ರೈಲ್ವೆ ಆಪರೇಷನ್ಸ್ ಗಳನ್ನ ಡಿಸ್ರಪ್ಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ. ಹಾಗಾಗಿ ಮೋರ್ ಲ್ಯಾಂಡ್ ಅನ್ನುವಂಥದ್ದು ಇವತ್ತು ಅರ್ಜೆಂಟ್ ಆಗಿ ಅವಶ್ಯಕತೆ ಇದೆ ಹೊಸ ಟ್ರ್ಯಾಕ್ಸ್ ಗಳನ್ನ ಲೇ ಮಾಡೋದಕ್ಕೆ, ಅವುಗಳನ್ನ ಹಾಕೋಕೆ. ಹಾಗಾಗಿ ಹೊಸ ಟ್ರ್ಯಾಕ್ಸ್ ಗಳನ್ನ ಹಾಕುವಂತ ಅವಶ್ಯಕತೆ ಅರ್ಜೆಂಟ್ ಆಗಿದೆ ಅಂತ ಹೇಳಿ 1 ವಾರದ ಒಳಗಾಗಿ ಇರುವಂತ ಮನೆಯನ್ನ ಖಾಲಿ ಮಾಡಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇಂಥ ಒಂದು ನಿರ್ಧಾರವನ್ನ ಈಗ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಎಷ್ಟರ ಮಟ್ಟಿಗೆ ನೀವು ಬೇರೆ ಕಾರ್ಯಗಳನ್ನ ಅಂದ್ರೆ ರೈಲ್ವೆಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನ ಮಾಡೋದಕ್ಕೆ ಹೊರಟಿದಿರೋ ಉತ್ತರಾಖಂಡಿನ ಹಲ್ದ್ವಾನಿಯಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗಿ ಅಷ್ಟೂ ಜನರ 50,000 ಮಂದಿಯಷ್ಟು ಸುಮಾರು ಅಲ್ಲಿರ್ತಕ್ಕಂಥ ಜನರೇನಿದ್ದಾರೆ ಅವರ ರೈಟ್ ಟು ಶೆಲ್ಟರ್ ಅನ್ನ ಕೂಡ ಕಾಪಾಡ್ಬೇಕು ನೀವು. ಅಂದ್ರೆ ಅವ್ರಿಗೆ ವಸತಿಯನ್ನ ಕೂಡ ಒದಗಿಸ್ಕೊಡ್ಬೇಕು. ಯಾಕೆ ಅಂದ್ರೆ ವಸತಿಯನ್ನ ಹೊಂದುವಂತ ಒಂದು ಹಕ್ಕನ್ನ ಅವರು ಮೂಲಭೂತ ಹಕ್ಕಾಗಿ ಪ್ರತಿಯೊಬ್ಬ ಭಾರತೀಯರು ಪಡೆದಿದ್ದಾರೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಈ ಒಂದು ಕೋರ್ಟಿನ ಆದೇಶ ಆಗತ್ತೆ. ರೈಟ್ ಟು ಶೆಲ್ಟರ್ ಅನ್ನ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಆರ್ಟಿಕಲ್ 21ರ ಅಡಿಯಲ್ಲಿ ರೈಟ್ ಟು ಲೈಫ್ ನ ಅಡಿಯಲ್ಲಿ ರೈಟ್ ಟು ಶೆಲ್ಟರ್ ಅನ್ನುವಂಥದ್ದು ಡಿರೈವ್ ಆಗತ್ತೆ ಅಂತ ಹೇಳಿ ಕಾಣಬಹುದಾಗತ್ತೆ. ಆರ್ಟಿಕಲ್ 19(1)(e) ಅನ್ನುವಂಥದ್ದು ಇಟ್ ಪ್ರೊವೈಡ್ಸ್ ಎವ್ರಿ ಇಂಡಿಯನ್ ಸಿಟಿಸನ್, ಭಾರತದ ಯಾವುದೇ ಭಾಗದಲ್ಲಿ ಕೂಡ ರಿಸೈಡ್ ಆಗ್ಬೋದು ಮತ್ತು ಸೆಟಲ್ ಆಗ್ಬೋದು ಅಂತ ಹೇಳಿ ತಿಳಿಸ್ತಾ ಹೋಗುತ್ತೆ. ಇದಿಷ್ಟು ನಮ್ಗೆ ತಿಳಿದಿರ್ಲಿ, ರೈಟ್ ಟು ಶೆಲ್ಟರ್ ಅನ್ನೋದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಅನ್ನುವಂಥದ್ದು. ರೈಟ್ ಟು ಪ್ರೈವಸಿ ಯಾವ ಆರ್ಟಿಕಲ್ ನ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ UPSCಯ ಪ್ರಿಲಿಮ್ಸ್ ನಲ್ಲಿ ಈ ಬಾರಿ ಕೇಳಿದ್ದಾರೆ, 2-3 ವರ್ಷದಿಂದ ಕೂಡ ಕೇಳಿದ್ರು. ಈ ರೀತಿ ಮತ್ತೆ ಮರುಕಳಿಸ್ತಾ ಇರಬಹುದು ಇಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು, ಹಾಗಾಗಿ ನಮ್ಗೆ ಮಾಹಿತಿ ಗೊತ್ತಿರಬೇಕು. ಮುಂದಿನ ಆರ್ಟಿಕಲ್ ಕರ್ನಾಟಕಕ್ಕೆ ಸಂಬಂಧಿಸಿದಂತ ಒಂದು ಫ್ಯಾಕ್ಟ್ ಆಗಿರೋದ್ರಿಂದ KPSCಯ ಪ್ರಿಲಿಮ್ಸ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಇದನ್ನ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು.
ಮೈಸೂರಿನವರಾದಂಥ ಕ್ಯಾಪ್ಟನ್ ಸುಪ್ರೀತಾ ಅವರು ಮೊದಲ ಸಿಯಾಚಿನ್ನಿನ ಒಂದು ಕ್ಯಾಪ್ಟನ್ ಆಫೀಸರ್ ಆಗಿ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಪ್ಟನ್ ಸುಪ್ರೀತಾ ಸಿಟಿ ಅನ್ನುವಂಥವ್ರು ಮೈಸೂರಿನವರಾಗಿದ್ದು, ಇವರು ಫಸ್ಟ್ ವುಮೆನ್ ಆಫೀಸರ್ ಫ್ರಮ್ ದಿ ಕಾರ್ಪ್ಸ್ ಆಫ್ ಆರ್ಮಿ ಏರ್ ಡಿಫೆನ್ಸ್ ಆಗ್ತಾ ಇದ್ದಾರೆ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಡೆಪ್ಲಾಯ್ ಆಗೋದಕ್ಕೆ. ಹಾಗಾಗಿ ಇವರ ಹೆಸರನ್ನ ಕೇಳಿ ಇವ್ರು ಯಾರು ಅಂತ ಕೇಳಬಹುದು, ಅಥವಾ ಈ ರೀತಿ ಇತ್ತೀಚೆಗೆ ಆಯ್ಕೆ ಆದಂಥವ್ರು ಯಾರು ಅಂತ ಹೇಳಿ ನೇರವಾದ 4 ಆಯ್ಕೆಗಳನ್ನು ನೀಡಬಹುದು. KPSCಯ ಪ್ರಿಲಿಮ್ಸ್ ಅಥವಾ ಇನ್ಯಾವುದೇ ಪರೀಕ್ಷೆಗಳಲ್ಲಿ ನಮಗೆ ಗೊತ್ತಿರಬೇಕು ಕ್ಯಾಪ್ಟನ್ ಸುಪ್ರೀತಾ ಅನ್ನುವಂಥವ್ರು ಫಸ್ಟ್ ವುಮೆನ್ ಆಫೀಸರ್ ಆಗಿ ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಡೆಪ್ಲಾಯ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.